ನಮಸ್ಕಾರ ವೀಕ್ಷಕರೇ. ಒಬ್ಬೊಬ್ರು ಗುರುಗಳು ಒಂದೊಂದನ್ನು ಹೇಳ್ಕೊಡ್ತಾ ಇರ್ತಾರೆ. ಗುರುಗಳಾದವರು ದಾರಿ ತೋರಿಸ್ಬೇಕು, ಹೌದು. ಅದರಲ್ಲಿ ಈ ಗುರುಗಳೊಬ್ರು ತುಂಬಾ ಅದ್ಭುತವಾದ ವಿಷಯಗಳನ್ನ ತಮಿಳುನಾಡಲ್ಲಿ ಎಷ್ಟೋ ಜನಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ದೇವರು ನಮ್ಗೇನಾದ್ರೂ ಸಾಲ ಕೊಟ್ಟಿದ್ದಾನ, ದೇವ್ರ ಹತ್ರ ಹೋಗಿ ನಾವ್ ಏನ್ ಕೇಳ್ತೀವಿ ಅದನ್ನ ಅವರ ಭಾಷೆನಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋಗೋದೇಂತಕ್ಕೆ ನೆಮ್ಮದಿ ಬೇಕು, ಶಾಂತಿ ಬೇಕು ಅಂತ. ಆದ್ರೆ ದೇವ್ರ ಹತ್ರ ಹೋಗಿ ಸಾಲ ಕೊಟ್ಟಿದೀವಿ ಅನ್ನೋ ತರ ದೇವ್ರ ಹತ್ರ ನನ್ನ ಮಗಳಿಗೆ ಮದುವೆ ಆಗಿಲ್ಲ, ಮದುವೆ ಮಾಡಿಸು, ನನಗ್ ಮಗು ಆಗಿಲ್ಲ, ಮಗು ಕೊಡು, ನನಗ್ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡು, ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತೆಲ್ಲ ಕೇಳ್ಕೊಳ್ತಾ ಹೋಗ್ತೀವಿ. ಏನ್ ದೇವ್ರಿಗೆ ನಾವು ಸಾಲ ಕೊಟ್ಟಿದೀವ, ದೇವ್ರ ಹತ್ರ ಏನ್ ಕೇಳ್ಕೋಬೇಕು? ನೆಮ್ಮದಿ ಶಾಂತಿ ಕೇಳ್ಕೊಡೋದಕ್ಕೆ ಹೋಗ್ಬೇಕು. ಅಲ್ಲೋಗಿ ಏನ್ ಮಾಡ್ತೀವಿ, ನಮ್ಗೆ ಆಸ್ತಿ ಬೇಕು, ಇಲ್ಲ ಅವ್ರು ಹಾಳಾಗೋಗ್ಬೇಕು, ಇವರಿಂದ ನಮ್ಗೆ ಕಷ್ಟ ಆಗ್ತಾ ಇದೆ, ಅವರು ಪೂರ್ತಿಯಾಗಿ ನಾಶ ಆಗ್ಬಿಡ್ಲಿ, ಆ ತರ ಕೇಳ್ಕೊಳ್ತೀವಿ. ಅದನ್ನೆಲ್ಲ ದೇವರು ಕೊಡ್ತಾನ? ಒಂದ್ಸಲ ಯೋಚನೆ ಮಾಡ್ತೀರಾ? ಯಾಕೆ ಯೋಚನೆ ಮಾಡೋದಿಲ್ಲ? ಸಿಂಪಲ್ ಆಗಿ ಯೋಚನೆ ಮಾಡಿ. ಭೂಮಿ ಮೇಲೆ ಇರುವಂತ, ಭೂಮಿ ಮೇಲೆ ಬೇಡ, ನಮ್ ಸುತ್ತಮುತ್ತ ಇರುವಂತ ಕರ್ನಾಟಕದಲ್ಲೇ ಲೆಕ್ಕ ಹಾಕೊಳ್ಳೋದ್ರೆ ಒಂದು 6 ಕೋಟಿ ಜನ ಇದ್ದಾರೆ. 6 ಕೋಟಿ ಜನನು ಹೋಗ್ಬಿಟ್ಟು ದೇವ್ರ ಮುಂದೆ, ದೇವ್ರೇ ನಮ್ಮನ್ನ ಮುಂದಿನ ವರ್ಷ ಶ್ರೀಮಂತ ಮಾಡ್ಬಿಡಪ್ಪ, ನೀನ್ ಏನ್ ಕೇಳ್ತೀಯ ನಾವು ಕೊಡ್ತೀವಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ ತಕ್ಷಣ 6 ಕೋಟಿ ಜನನು ಶ್ರೀಮಂತರಾಗಿ ಹೋಗ್ತಾರ. ಶ್ರೀಮಂತರಾಗೋದ್ರೆ ಕೆಲಸ ಮಾಡೋರು ಯಾರು, ಬೆಳೆಯೋರು ಯಾರು? ಎಲ್ಲರ ಹತ್ರನೂ ದುಡ್ಡಿದ್ರೆ ಯಾಕೆ ಬೆಳೆಯೋದಕ್ಕೆ ಹೋಗ್ತಾರೆ? ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ. ಬೆಳೆಯೋನೇ ಇಲ್ಲ ಅಂದ್ರೆ ತಿನ್ನೋರು ಎಷ್ಟು ದಿನ ತಿನ್ಬೋದು? 3 ತಿಂಗಳು, 6 ತಿಂಗಳು, ಅದಾದ್ಮೇಲೆ ಮತ್ತೆ ಒದ್ದಾಡ್ಲೇಬೇಕಲ್ಲ, ತಿನ್ನೋದಕ್ಕಾದ್ರೂ ಬೆಳಿಲೇಬೇಕಲ್ಲ. ಬೆಳಿಬೇಕು ಅಂದ್ರೆ ಇಂಬ್ಯಾಲೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ದೇವ್ರಿಗೆ ಯಾರಿಗೆ ಏನ್ ಕೊಡ್ಬೇಕು ಅಂತ ಗೊತ್ತು. ಆದ್ರೆ ನಾವೇನ್ ಮಾಡ್ತೀವಿ, ನಾವು ಅವರಷ್ಟು ಶ್ರೀಮಂತರಾಗ್ಬಿಡೋಣ, ನಾವು ಅವ್ರ ತರ ಕಾರ್ ತಗೊಂಡ್ಬಿಡೋಣ, ನಾವು ಅವ್ರ ತರ ಬದುಕೋಣ, ಇವ್ರ ತರ ಬದುಕೋಣ ಅಂತಾನೆ ಯೋಚನೆ ಮಾಡ್ತೀವಿ. ಅದನ್ನ ಬದಲಾಯಿಸ್ಕೊಳ್ಳಿ ಅಂತಾನೆ ಹಿರಿಯರೊಬ್ರು, ಜ್ಞಾನಿಗಳು, ಗುರುಗಳಾದವರು ಎಚ್ಚರಿಸ್ತಾ ಇರ್ತಾರೆ. ಇದನ್ನೇ ನಮಗ್ ಗುರುಗಳಾದವರು ಹೇಳ್ಕೊಡ್ಬೇಕಾಗಿರೋದು. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಮಗು ಬೇಕಾ, ಹೋಗಿ ದೇವಸ್ಥಾನದಲ್ಲಿ ಆರ್ಕೆ ಹೊತ್ಕೊಂಡ್ಬಿಡ್ತೀವಿ. ನೀನು ಮಗು ಕೊಡ್ಬೇಕಾ, ಯಾವಾಗ ಕೊಡ್ಬೇಕು, ಯಾಕೆ ಕೊಡ್ಬೇಕು, ಕರ್ಮದ ಫಲ ಇದ್ರೆ ಕೊಡ್ಬೇಕು, ಆ ಥರದ್ದೆಲ್ಲ ಇರುತ್ತೆ. ಕೆಲವೊಂದನ್ನ ನಾವು ಕೇಳಿದ ತಕ್ಷಣ ಸಿಗೋಂಗ್ ಇದ್ದಿದ್ರೆ ಎಲ್ಲರೂ ಹೋಗ್ಬಿಟ್ಟು ದೇವಸ್ಥಾನದ ಮುಂದೆ 1000 ಕೋಟಿ ದುಡ್ಡು ಬೇಕಪ್ಪ ಅಂತ ಕೇಳ್ಬಿಟ್ಟಿರೋರು 1000 ಕೋಟಿ ಎಲ್ಲರಿಗೂ ಸಿಕ್ಕಿದಿದ್ರೆ ಯಾರು ಕೂಡ ಕೆಲಸನೇ ಮಾಡ್ತಾ ಇರ್ಲಿಲ್ಲ. ಆರಾಮಾಗಿ ಕೂತಿರೋರು ಯಾರು ಕೆಲಸ ಮಾಡ್ಲಿಲ್ಲ. ಅಂದ್ರೆ ನಿಮಗೆ ಬೇಕಾಗಿರೋ ಕಾರ್ ಬೇಕು ಅಂದ್ರೆ ಕೆಲಸ ಮಾಡೋರು ಬೇಕಾ? ಬಟ್ಟೆ ಬೇಕು ಅಂದ್ರೆ ಬಟ್ಟೆ ನೇಯೋರು ಬೇಕಾ? ಬೇಡ. ಬಟ್ಟೆ ನೇಯ್ಬೇಕು ಅಂದ್ರೆ ಬಟ್ಟೆಗೆ ಹತ್ತಿ ಬೆಳೆಸೋರು ಬೇಕಾ? ಬೇಡ. ತಿನ್ನೋದಕ್ಕೆ ಬೇಸಿಗೆ ಬರ್ತೀನಿ ಅಂದ್ರೆ ಊಟ ಬೇಕಾ? ಊಟಕ್ಕೆ ಅಕ್ಕಿ ಬೆಳೆಯೋರು ಬೇಕಾ? ಯಾರು ಇಲ್ವೇ ಇಲ್ಲ. ಎಲ್ಲ ಆರಾಮಾಗಿ ಕೂತ್ಕೊಂಡು ತಿಂತೀವಿ ಅಂದ್ರೆ ಇದನ್ನೆಲ್ಲ ಮಾಡೋರು ಯಾರು? ಕೆಲಸ ಮಾಡೋರೇ ಇಲ್ಲ ಅಂದ್ರೆ ಏನ್ ಸಿಗುತ್ತೆ? ಅದನ್ನೇ ಇವ್ರ ಭಾಷೆನಲ್ಲಿ ಹೇಳ್ತಾರೆ. ನೀವು ಒಂದ್ಸಲ ಕೇಳಿ. கடவுள்கிட்ட போனா நம்ம கடங்காரங்கிட்ட போய் நிக்கிற மாதிரி கேக்குறோம். என் பிள்ளைக்கு கல்யாணம் ஆகணும், புரோக்கர் அவரு சொல்லு, நீயே சொன்னீங்கன்னா சரி. என் பொண்ணுக்கு கல்யாணம் ஆகல, என் பிள்ளைக்கு கல்யாணம் ஆகல, நான் வீடு கட்டினாரு, பாதியில் நிக்குது, அவனை கொத்தனார வந்து கட்டி கொடுப்பாரு. இது அறியாமை பக்தி. என்னமா கடன் கொடுத்தவங்கிட்ட போய் கடன் கட்டுங்கிற மாதிரி கதையாது. நான் பல வீடியோக்கள்ல சொல்லிக்கிறேன். கடவுள் படைச்சவன், உனக்கு என்ன தரணும், எப்ப கொடுக்கணும்னு அவனுக்கு தெரியும். அந்த அமைதியா கண்மூடிக்க நில்லு, உனக்கு கிடைக்க வேண்டியது கிடைக்கும். ஆனா கிடைக்க கூடாததெல்லாம் நீ ஆசைப்படுவ, ஆனா அதெல்லாம் கிடைக்காது அப்படின்னு இல்லையா? நான் 6 வயசுல மாடு மேய்ச்சி பக்கத்து ஊர் நிலத்தூர் சோறு தண்ணி இல்லாத சுத்திங்கன்ற. இன்னைக்கு இங்க 10,000 பேர் முன்ன உட்கார் வந்து நினைச்சேன்னா நினைக்கல. ஆனா அவன் நினைச்சிருக்கிறான். கோடி நினைவுகள் உண்டு நமக்கு, ஆனா முடிவுகள் அவன் பண்ணணும். ಮನಿದನಾಲ முடிவு பண்ணி வாழ. ಅವ್ರು ಹೇಳಿದ್ ಕೇಳಿದ್ರಲ್ಲ, ನಮ್ಗೆ ಕೋಟಿ ಆಸೆಗಳಿರುತ್ತೆ. ಅದು ಬೇಕು, ಇದು ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ನನಗೆ ಅಂತ ಹುಡುಗಿ ಸಿಗ್ಬೇಕು, ಹೀಗೆ ಮದುವೆ ಆಗ್ಬೇಕು. ಅದನ್ನೇ ಇವ್ರು ಹೇಳ್ತಾ ಇರೋದು, ದೇವ್ರು ಬ್ರೋಕರ್. ಆ ತರ ಯಾರ್ಯಾರಿಗೆ ಏನೇನ್ ಸಿಗ್ಬೇಕು ಅಂತ ಇರುತ್ತೋ ಅದನ್ನ ಯಾವಾಗ ಕೊಡ್ಬೇಕು ಅಂತ ಅವ್ನಿಗೆ ಗೊತ್ತು, ಕೊಡ್ತಾನೆ. ಅದನ್ನ ಬಿಟ್ಟು ನಾವು ಓದಾಗೆಲ್ಲ ಅದನ್ನೇ ಕೇಳ್ತಾ ಇರ್ತೀವಲ್ಲ, ಕೊಡ್ತಾನ? ಯಾವಾಗ್ಲೂ ಓದಾಗೆಲ್ಲ ನಂಗೆ 1000 ಕೋಟಿ ದುಡ್ಡು ಕೊಡು. ನಾನು ನೋಡಿದೀನಿ ಕೆಲವೊಬ್ರು, ನಾನು ಶ್ರೀಮಂತ ಆಗ್ಬಿಡ್ಬೇಕು, 10 ಮನೆ ಕಟ್ಬಿಡ್ಬೇಕು, ಅದರಿಂದ ಇಷ್ಟು ಆದಾಯ ಬಂದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಎಲ್ಲರೂ ಆ ಥರನೇ ಯೋಚನೆ ಮಾಡಿದ್ರೆ, ನಾನು ಹೇಳಿದ್ನಲ್ಲ ಫಸ್ಟೇ, ಕೆಲಸ ಮಾಡೋರು ಯಾರು, ಕಷ್ಟಪಡೋರು ಯಾರು? ಕಷ್ಟಪಡೋರೇ ಇಲ್ಲ ಅಂದ್ರೆ ಕುತ್ಕೊಂಡು ತಿನ್ನೋರು ಎಷ್ಟು ದಿನ ತಿನ್ಬೋದು? ಅದೇ ಭೂಮಿನಲ್ಲಿರುವಂತ ಒಂದು ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ನ ಕ್ರಿಯೇಟ್ ಮಾಡೋ ಕೆಲಸ ಯಾರು ಮಾಡ್ತಾ ಇರ್ತಾನೆ? ದೇವ್ರು ಮಾಡ್ತಾ ಇರ್ತಾನೆ. ಯಾರಿಗೆ ಏನ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು? ನಾವು ಕೇಳಿದ್ದೆಲ್ಲ ಸಿಗೋಂಗಿದ್ದಿದ್ರೆ ಎಲ್ಲರೂ ದೇವಸ್ಥಾನದ ಮುಂದೆನೇ ಇರ್ತಾ ಇದ್ರು. ದೇವಸ್ಥಾನದ ಮುಂದೆ ಇರ್ತಾರೆ ಅನ್ನೋದಕ್ಕಿಂತ ದೇವಸ್ಥಾನ ಪೂಜಾರಿಗಳೆಲ್ಲ ಶ್ರೀಮಂತರಾಗ್ಬಿಟ್ಟು ಬೆನ್ಸ್ ಕಾರಲ್ಲಿ ಓಡಾಡ್ಬೇಕಾಗಿತ್ತು. ಯಾಕೆ? ದೇವಸ್ಥಾನದ ಪೂಜಾರಿಗಳು ಯಾವಾಗ್ಲೂ ಪೂಜೆ ಮಾಡ್ತಾ ಇದ್ರು. ಅವ್ರಿಗೆ ಕೊಡದೆ ಇರುವಂತ ದೇವ್ರು ನಮಗ್ ಕೊಡ್ತಾನ? ಒಂದ್ಸಲ ಯೋಚನೆ ಮಾಡೋದಿಲ್ಲ ಅಲ್ವಾ? ಕೊಡ್ತಾನೆ. ಅವ್ನಿಗೆ ಯಾವಾಗ ಕೊಡ್ಬೇಕು ಗೊತ್ತು, ಯಾಕೆ ಕೊಡ್ಬೇಕು ಗೊತ್ತು, ಯಾರು ಕೊಡ್ಬೇಕು ಗೊತ್ತು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಹೋಗಿ ಹೋಗಿ ಕೇಳ್ತಾ ಇದ್ರೆ ಸಿಗೋದಿಲ್ಲ. ಬಟ್ ಆ ಸಿಗಬೇಕು ಅಂದ್ರೆ ಏನ್ ಕಷ್ಟ ಪಡ್ಬೇಕು, ಏನು ನಾವು ನಮ್ಮ
ಪ್ರಯತ್ನಗಳಿರ್ಬೇಕು. ಆ ಪ್ರಯತ್ನ ಮಾಡಿದ್ರೆ ಸಿಗುತ್ತೆ. ಪ್ರಯತ್ನ ಮಾಡದೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲಿ ಅಂತ ಹೋಗಿ ಕುತ್ಕೊಂಡು ದೇವ್ರೇ ನನಗೆ ಇದನ್ನ ಕೊಟ್ಬಿಡಪ್ಪ, ದೇವ್ರೇ ನನ್ಗೆ ಅದನ್ನ ಕೊಟ್ಬಿಡಪ್ಪ, ದೇವ್ರೇ ನನ್ಗೆ ಹಿಂಗ ಆಗ್ಬಿಡಪ್ಪ ಅಂದ್ರೆ ಆಗೋಗುತ್ತಾ? ಒಂದ್ಸಲ ಯೋಚನೆ ಮಾಡಿ ಆ ಥರ ಆಗೋಂಗಿದ್ದಿದ್ರೆ ಪ್ರಪಂಚ ಎಲ್ಲಿಗೆ ಹೋಗಿ ನಿಂತಿರೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಎಲ್ಲ ಗುರುಗಳಾದವರು ಹೇಳೋದು. ನಾವು ಅದನ್ನೇ ಹೇಳ್ತಾ ಇದೀವಿ, ಎಚ್ಚರಿಸ್ತಾ ಇರ್ತೀವಿ. ಆಗುತ್ತೆ. ಯಾವಾಗ ಆಗುತ್ತೆ? ಬದಲಾವಣೆ ಅನ್ನೋದಾಗುತ್ತೆ. ಕೆಲವೊಂದು ಸಲ ರಿಕ್ವೆಸ್ಟ್ ಯಾರು ಕೇಳ್ಕೊಂಡ್ರಾಗುತ್ತೆ ಅಂಥದನ್ನ ತಿಳ್ಕೊಳ್ಳಿ ಫಸ್ಟು. ಸರಿಯಾದ ಗುರುಗಳಾದವರು, ಇಂಥ ಗುರುಗಳಾದವರು ತಿಳಿಸ್ಕೊಡ್ತಾರೆ. ಅವ್ರು ಅದನ್ನೇ ಹೇಳಿದ್ರು, 6 ವರ್ಷ ಆದಾಗ ನಾನು ರೋಡಲ್ಲಿ ಎಲ್ಲೋ ಅಲಿತಾ ಇದ್ದೆ, ಇವತ್ತು ಕುತ್ಕೊಂಡು 300 ಜನಕ್ಕೆ ಉಪನ್ಯಾಸ ಕೊಡ್ತೀನಿ ಅಂದ್ರೆ ಅದು ಅವ್ನು ಡಿಸೈಡ್ ಮಾಡಿರೋದು, ನಾನು ಮಾಡ್ಕೊಂಡಿರೋದಲ್ಲ. ನಾನು ಆ ಮಟ್ಟಕ್ಕೆ ಹೋಗ್ತೀನಿ ನನಗೂ ಗೊತ್ತಿಲ್ಲ. ಏನೋ ನಾರ್ಮಲ್ ಆಗಿದ್ದವ್ನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣಗಳನ್ನ ತಿಳ್ಕೊಂಡ್ರೆ ಸಾಕು, ನಮ್ಮ ಜೀವನನೇ ಗೊತ್ತಾಗ್ಬಿಡುತ್ತೆ. ಅದನ್ನು ಬಿಟ್ಟು ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು ಅಂದ್ಕೊಂಡಿರ್ತೀವಿ. ಇಲ್ಲ, ಅದು ಬೇಕು ಇದು ಬೇಕು ಅಂದ್ರೆ ನೀನು ಪ್ರಯತ್ನ ಪಡು, ಸಿಗುತ್ತೆ. ಪ್ರಯತ್ನನೇ ಪಡದೆ ಎಲ್ಲ ಸಿಗುತ್ತೆ ಅನ್ಕೊಳ್ಳೋದು ಸುಳ್ಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ದೇವ್ರ ಹತ್ರ ಹೋದಾಗ ನೆಮ್ಮದಿ, ಶಾಂತಿ ಎರಡನ್ನ ಕೇಳಿ. ಆ ಎರಡನ್ನ ಕೇಳಿದಾಗ ಇನ್ನು ಉಳಿದಿದ್ದನ್ನ ಅವ್ನು ಯಾವಾಗ ಕೊಡ್ಬೇಕು ಕೊಡ್ತಾನೆ. ಅದನ್ನ ಅನುಭವಿಸೋದಕ್ಕೆ ಸಿದ್ಧ ಆಗಿರಿ ಅಷ್ಟೇ ಅಂತ ಇವರು ತಿಳಿಸ್ತಾ ಇರೋದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇನ್ನ ಈ ಥರದ್ದು ಎಷ್ಟೆಷ್ಟು ವಿಷಯಗಳು ನಾವು ತಿಳ್ಕೊಬೇಕಾಗಿದೆ, ತಿಳಿಸ್ಕೊಡ್ತಾ ಇರ್ತೀವಿ. ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.